ನಮ್ಮ ಮಾರ್ಗ ಮಧ್ಯದಲ್ಲಿ ಬೆಟ್ಟ ಅಡ್ಡ ಬಂದಿದೆ. ಇದನ್ನ ತಪ್ಪಿಸಕ್ಕೆ ಏನು ಗ್ಯಾಸ್ ಹೊಡಿತಾವ್ರೆ. ಕೊನೆಗೂ ಬೆಟ್ಟನ ತಪ್ಪಿಸಿದ್ರು. ಕ್ಯಾಪ್ಟನ್ ಅಂತ ಸಿಕ್ಕಾಪಟ್ಟೆ ಸಖತ್ತಾಗಿ ಬಲೂನ್ ಕಂಟ್ರೋಲ್ ಮಾಡ್ತಾವ್ರೆ. ಬಲೂನ್ ಕೆಳಗಡೆ ಸಿಕ್ಕಾಪಟ್ಟೆ ದೊಡ್ಡ ಸ್ಟವ್ ಇಟ್ಬಿಟ್ಟವ್ರೆ. ಸ್ಟವ್ ಆನ್ ಮಾಡ್ತಿದ್ದಂಗೆ ಬೆಂಕಿ ಬರ್ತಿದ್ದಂಗೆ ಮೇಲೆ ಹೋಗ್ತಾ ಇರುತ್ತೆ. ಅದನ್ನ ನಿಲ್ಲಿಸ್ಬಿಟ್ರೆ ಹಂಗೆ ಕೆಳಗಡೆ ಇಳಿತಾ ಇರುತ್ತೆ. ಡೈರೆಕ್ಷನ್ ನೋಡ್ಕೋಬೇಕಾದ್ರೆ ದಾರ ಈ ಕಡೆ ಆ ಕಡೆ ಎಳೆದ್ರೆ ಸಾಕು, ಈ ಕಡೆ ಆ ಕಡೆ ತಿರುಗ್ತಾ ಇರುತ್ತೆ ಬಲೂನ್. ನೋಡಿ ಡೈರೆಕ್ಷನ್ ದಾರ ಅದೇ ಎಳಿತಾ ಇರ್ತಾರೆ ಪೈಲಟ್ ಅವರು. ಅವಾಗ ಇಲ್ಲೆಲ್ಲ ಈಜಿಪ್ಟಿಯನ್ ರೈತರು ಬೆಳೆ ಬೆಳೆದವ್ರೆ. ಗುರು ಇವಾಗಂತೂ ಸಿಕ್ಕಾಪಟ್ಟೆ ಕೆಳಗಡೆ ಬಂದ್ಬಿಟ್ಟಿದ್ದೀವಿ. ಎಷ್ಟು ಕೆಳಗಡೆ ಬಂದಿದ್ದೀವಿ ಅಂದರೆ ಲ್ಯಾಂಡಿಂಗ್ ಆಗೋಯ್ತಾ ಹಾಗೆ ಹೋಯ್ತಾ ಅನ್ನಂಗೆ ಅನಿಸ್ತಾ ಇದೆ ನೋಡಿ. ಲ್ಯಾಂಡಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಕೆಳಗಡೆ ಬರ್ತಾರೆ. ಗುರು ನೋಡ್ತಿದ್ದಂಗೆ ಲ್ಯಾಂಡ್ ಆಗೇ ಬಿಟ್ವಿ. ಏನು ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ ಎಲ್ಲರೂ ಹಾಟ್ ಏರ್ ಬಲೂನ್ನ. ಇಲ್ಲಿ ಸಡ್ಲ ಮಾಡ್ತಿದ್ದಂಗೆ ಅಲ್ಲಿ ನೋಡಿ ಬಲೂನ್ ನಿಧಾನಕ್ಕೆ ಸಣ್ಣ ಆಗ್ತಾ ಇದೆ. ಆಯ್ತು ಬರೋ ಬಲೂನ್ ಬೀಳ್ತಾ ಇರೋ ಅಂತ ದೃಶ್ಯ ಈಗ ನೋಡ್ರಿ ನೀವು. ಬಿತ್ತು ಬಿದ್ದಾಯ್ತು ಕೆಳಗಡೆ. ಗುರು ಬಲೂನ್ ಬಿದ್ದಾಗ್ತಾ ಇದೆ ನಮ್ಮ ಮೇಲೆ. Yes. Today all of us are Indian. Okay, really? How? Yeah, Indian with you. Yes. To encourage you. India and Egypt friends, not enemies. Yeah. Tomorrow and day after tomorrow also friends. Yeah, right. ಗುರು ಬಲೂನ್ ನ ಕೆಳಗಡೆ ಇಳಿಯೋ ಅಂತ ಟೈಮ್. ವಾಹ್ ಅದ್ಭುತ. ಥ್ಯಾಂಕ್ ಯು ಸೋ ಮಚ್. ಬಲೂನ್ ನ ಹೊಲದಲ್ಲೇ ಇಳಿಸ್ಬಿಟ್ರು. ತೂತ್ಗೀತ ಆಗ್ಬಿಟ್ರೆ ನೆಕ್ಸ್ಟ್ ಟೈಮ್ ಹಾರೋದ್ ಕಷ್ಟ ಆಗಲ್ವಾ? ಎಲ್ಲರಿಗೂ ಸರ್ಟಿಫಿಕೇಟ್ ಕೊಟ್ರು ಬಲೂನ್ ಅಲ್ಲಿ ಹಾರ್ಬಿಟ್ಟು ಬಂದಿದ್ಕೆ. ಯಾಲ ಅಂದಿದ್ದು